ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಮಾವಾಸ್ಯೆ ಮಂಗಳವಾರ. ಸೊ ಹಂಗಾಗಿ ಮಾರ್ನಿಂಗೇ ವಿಡಿಯೋ ಚಾಲು ಮಾಡ್ಕೊಂಡು ಹಾಗೆ ನಿನ್ನೆ ಹುಷಾರಿರಲಿಲ್ಲ ಅಂತ ಪಾತ್ರೆದೇನು ತಿಕ್ಕಿರಲಿಲ್ಲ. ಹಾಗಾಗಿ ಇವಾಗ ಪಾತ್ರೆ ತಿಕ್ಕಿ ಆಮೇಲೆ ಬಟ್ಟೆ ಎಲ್ಲ ನೆನಾಕಿದ್ದೀನಿ. ಸೊ ಇವಾಗ ಎಲ್ಲ ಕಸ ಹೊಡ್ಕೊಂಡು ನನ್ನ ಕೆಲಸ ಏನಿದೆ ಮಾರ್ನಿಂಗ್ದು ಸೊ ಅದನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಆಚೆ ಹೋಗೋದಿದೆ, ಸ್ವಲ್ಪ ಪೂಜಾ ಸಾಮಾನು ತರೋದು, ಅದು ಬಡ ಇದಿಷ್ಟು ಮಾಡ್ಕೊಳ್ಳೋಣ. ನಮ್ಮ ಮನೆಯವ್ರು ಸ್ವಲ್ಪ ಇಲ್ಲಿ ಆಚೆ ಹೋಗವ್ರೆ. ಸೊ ಅವ್ರು ಬರೋಷ್ಟರಲ್ಲಿ ಇದಿಷ್ಟು ಮಾಡಿಕೊಂಡ್ರೆ ಹೋಗೋದು. ಓನಪ್ಪ ಪುರ್ರ ನೋಡ್ತಿ, ಒಂದು ಪುರ್ರ ಆಡ್ತಿ ಏನಾಡಿ ನನ್ನ ಮಗಂದೊಂದು ಬೇರೆಯೇ. ಸೊ ಇವಾಗ ಇದಿಷ್ಟನ್ನ ಜೋಡಿಸೋಣ. ಸೊ ಇಷ್ಟು ಪಾತ್ರೆನ ಇವಾಗ ತಿಕ್ಕಿದ್ದೀನಿ. ಸೊ ಸ್ವಲ್ಪ ನನ್ನ ಮಗ ಟೀ ಅಂತಿದ್ದಾನೆ. ಸೊ ಚಹಾ ಮಾಡೋಣ. ಇದು ಕೂಡ ಭೀಮನವಸೆ ಪೂಜೆನೇ ಮಾಡಿದ್ದು ಮಾರ್ನಿಂಗು. ಒಳ್ಳೆ ಟೈಮ್ ಅಂತ ಹೇಳ್ಬಿಟ್ಟು ಮಾಡಿದೆ. ಬಟ್ ನಂಗೆ ಅಷ್ಟೊಂದೇನು ಐಡಿಯಾ ಇರಲಿಲ್ಲ. ಫಸ್ಟ್ ಟೈಮ್ ಮಾಡಿರೋದ್ರಿಂದ ಐಡಿಯಾ ಏನೂ ಇರಲಿಲ್ಲ. ಹೆಂಗೋ ಮಾಡಿದ್ದೆ. ಹಂಗಾಗಿ ನನಗೆ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ. ಹಂಗಾಗಿ ಸಂಜೆ ಒಂದು ಸಾರಿ ಇನ್ನೊಂದು ಸಾರಿ ಮಾಡಿದ್ದೀನಿ. ಸೊ ಅದು ಮುಂದೆ ವೀಡಿಯೋದಲ್ಲಿದೆ, ಸೊ ನೀವು ನೋಡ್ಬೋದು. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಸೊ ಅವರೆಲ್ಗೂ ಕೆಲಸ ಇತ್ತು ಅಂತ ಹೊರಟರು. ಅದಾದಮೇಲೆ ನಾವು ಒಂದು ಸ್ವಲ್ಪ ನಮ್ಮ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾಷ್ಟ ಮಾಡ್ಕೊಂಡು ತಿಂದು ಹೊರಟಿದ್ದೀವಿ. ಬಾಗಿಲು ಕೊಚ್ಚೋದು ಅಲ್ಲಿ ಯಾಕೆ ಇಟ್ಟಿದ್ದು ಕೈ ಈ ಕಡೆಯಿಂದ ಹೋಗ್ಬೇಕಪ್ಪ. ಅಲ್ಲಿ ಯಾಕೆ ಹೋಗ್ತಿ? ಹಿಂಗಿಂದೇಳಿ ಈ ಕಡೆಯಿಂದ ನೋಡಿ, ಈ ಕಡೆಯಿಂದ ನೋಡಿ ನೋಡಿಯೋ ನೋಡಿ ಅವಕಾಶ ನೋಡಿ. ಹಾಂ ನಿಂದ್ರ ಇಲ್ಲಿ ಕೂಡ ಬರ್ತೀನಿ. ಸೊ ಎಲ್ರಿಗೂ ಎಲ್ರಿಗೂ ನಮಸ್ಕಾರ. ಸೊ ಇವಾಗ ಟೈಮ್ ನೋಡ್ರಿ 12 ಆಗ್ಯದ. ಸೊ ಇವಾಗ ನನ್ನ ಫ್ರೆಂಡ್ ಮನೆ ಅದ. ಸೊ ಅಲ್ಲಿ ಹೊಂಟೀವಿ. ಎಲ್ಲ ಕೆಲಸ ಆಯಿತು. ಸೊ ಎಲ್ಲ ಆಗಿದೆ. ಇವಾಗ ಸಂಜೆ ಬಂದು ಒಂದು ಸ್ವಲ್ಪ ರೀಲ್ಸ್ ಮಾಡೋಣ ಅಂದ್ಕೊಂಡೆ. ಬಟ್ ಒಂದು ಏನಂತಾರೆ ರೀಚಾರ್ಜ್ ಮುಗೀತು ನಂದು ರೀಲ್ಸ್ ಮಾಡಬೇಕು ಅಂದರೆ. ಹಾಗಾಗಿ ಇವಾಗ ಬೀಗ ಹಾಕ್ಕೊಂಡು ಹೋಗಬೇಕು. ಸೊ ನನ್ನ ಮಗ ವೇಟ್ ಮಾಡ್ಲತ್ತಾನ. ಅವಾಗ ಬನ್ನಿರಿ ಕೀಲಿ ಹಾಕ್ಕೊಂಡು ಹೋಗ್ಬೇಡ. ನಂಗಿಂತ ಮುಂದೆ ಓಡ್ಲತ್ತಿದ್ದಲ್ಲ ಬಂಗಾರಿನಿ. ಹಾಂ ಎದುರು ನೋಡಿ ನಡಿಯಪ್ಪ, ಬೀಳಂಗಿದ್ದಿ. ಮೊನ್ನೆ ಒಂದು ಸಾರಿ ಹಿಂಗೆ ಬಿದ್ದಿವಿ. ಬರ್ರಿ ನಡ್ರಿ. ಇವತ್ತು ಮಾರ್ನಿಂಗಿಂದ ಕಿರಿಕಿರಿ ಮಾಡಿದ್ದನು. ಇವಾಗ ಒಂದು ಸ್ವಲ್ಪ ಆಡ್ಲತ್ತಾನ. ಬರೀ ಅಳೋದೇ ನಡೆದಿತ್ತು ಮುಂಜಾನಿಂದು. ಕೇಳ್ಬೇಕಲ್ಲ ಅಂಬ ಅದ ನೋಡತ್ತಿ ಅಂದ ಕಾಶ್ ನಡಿ ಆ ಕಡೆ. ಅಲ್ಲ ಅಂಬ ಕೂತದ ನೋಡಿ, ಹೊಡಿತದ ನೋಡಿ. ಬಾ ಎತ್ಕೋತಿ ನಿಂಗೆ ಎತ್ಕೊಲಿ ಮಣಿ. ಅಪ್ಪ ಚಪ್ಪಲ್ ಕಳೆಯಲ್ಲ. ಏನಪ್ಪ ಅಪ್ಪಲ್ ಕಳೆಯಲ್ಲಿ ಹಾಗೆ ಹೋಗೋದು. ಅಲ್ಲಿಡು ಕೆಳಗಡೆ ಬಿಡಿ, ಇಲ್ಲಿಡು. ನಡಿ. ಮೈ ತಗೊಂಡಿದ್ದೀ. ಇದೇನು ಮಾಡ್ತದೆ ಪಿಲ್ಲ ಚುಚ್ಚು ಮಾಡ್ಯಾರಲ್ಲ. ಪಿಲ್ಲ ಚುಚ್ಚು ಮಾಡ್ಯಾರ. ಪಾಪ ಅದ ಅಪ್ಪ ಒಳಗೆ, ಪಾಪ ಅದ ಒಳಗೆ. ತೂ ಆಡ್ಲಿ ಬಿಡ, ಅಲ್ಲಿ ಆಡ್ಲಿ ಬಿಡು. ಆ ಬೇರೆ
ಬೇರೆ ತಗೋ ಅಲ್ಲ ಅವ ನೋಡ್ಲಿ ಎಷ್ಟಂದ್ರೆ ಅವ ನೋಡಿ ಕಾರ್ಗಳು ಇಬ್ರು ಅದಕ್ಕೆ ಗಂಡು ಬಿದ್ರ ಏನು ಮಾಡಪ್ಪ. ಇವಾಗ ನಾಷ್ಟ ಮಾಡ್ತೀವಿ. ಮಾರ್ನಿಂಗು ನಾಷ್ಟ ಆಗಿದ್ದು ನಾಷ್ಟ ನಾನು ಊಟ ಏನು ಒಬ್ಬಿಗೆ ಅಂತ ಹೇಳ್ಬಿಟ್ಟು ಮಾಡಿಲ್ಲ. ಆಲ್ಮೋಸ್ಟ್ ಎಲ್ಲರಿಗೂ ನಾಷ್ಟ ಬರುತ್ತೆ. ಸೊ ನಾಷ್ಟ ಮಾಡಿಕೊಂಡು ತಿಂದು ಅದಕ್ಕೆ ಸ್ವಲ್ಪ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಇವತ್ತು ನಾನು ಈ ಥರ ರೆಡಿಯಾಗಿದ್ದೀನಿ. ಏನಕ್ಕಂದರೆ ಸೊ ಎಲ್ರಿಗೂ ಗೊತ್ತು ಇವತ್ತು ಭೀಮನ ಅಮಾವಾಸ್ಯೆ ಅಂತ. ಸೊ ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟಲ್ಲಿ ನಂಗೆ ಹೇಳ್ರಿ. ಸರ್ದಿ ಬಂದದೊಂದು ಸ್ವಲ್ಪ. ಈ ಥರ ರೆಡಿಯಾಗಿ ನನ್ನ ಹಸ್ಬೆಂಡಿಗೆ ವೇಟ್ ಮಾಡ್ಲತ್ತೀನಿ. ಅವರು ಮಳೆಯಲ್ಲಿ ಸಿಹಿ ಬಿದ್ದಾರಂತ. ಸೊ ಈ ಕಡೆ ಏನು ಮಳೆ ಇಲ್ಲ, ಒಂದು ಸ್ವಲ್ಪ ಆಚೆ ಹೋಗಿದ್ರು ಅವರು, ಅಲ್ಲಿ ಮಳೆ ಬಂತು ಅಂತ ಹೇಳ್ಬಿಟ್ಟು ಸಿಗಾಕೊಂಡವ್ರೆ. ಸೊ ಅಷ್ಟೇ, ಒಂದು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ. ಇವಾಗ ಅಡುಗೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀನಿ. ಸೊ ಅಡುಗೆ ಮಾಡಿಕೊಂಡು ನೆಕ್ಸ್ಟ್ ಅವ್ರು ಬರೋಷ್ಟರಲ್ಲಿ ಅಡುಗೆ ಮುಗಿಸ್ಕೊತೀನಿ. ಆಮೇಲೆ ಅವ್ರು ಬಂದಮೇಲೆ ಅದೇನಿದೆ ಭೀಮನ ಅಮಾವಾಸ್ಯೆ ಅದು ಪೂಜಾನ ಮುಗಿಸ್ಕೊಂಡು ಊಟ ಮಾಡೋದು. ಓಕೆ, ಸೊ ಅಡುಗೆ ಏನು ಮಾಡಬೇಕು ಅನ್ನೋದೇ ದೊಡ್ಡ ಟೆನ್ಷನ್ ನಮಗೆ. ದೊಡ್ಡ ಟೆನ್ಷನ್ ಅದೇ, ಅಡುಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ಗುರು. ಸೊ ಏನು ಮಾಡಬೇಕು, ಏನಾದರೂ ಮಾಡೋಣ. ಸೊ ಬಾಯ್. ಸೊ ಇವಾಗ ಜಸ್ಟು ದೀಪ ಹಾಕಿದೆ. ನಮ್ಮ ಮನೇಲಿ ಲೈಟೇ ಇಲ್ಲ ಗೈಸ್, ಲೈಟ್ ಹೋಯ್ತು. ಸೊ ಇದು ಒಂದೇ ಚಾರ್ಜಿಂಗ್ ಲೈಟ್ ಇರೋದು. ಸೊ ದೀಪ ಹಚ್ಚಿ ಅವ್ರಿಗೋಸ್ಕರ ಅಂತ ಇಲ್ಲೆಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಟೇಬಲ್ ಅದು ನಾನೇ ಕೂತಿದ್ದೀನಿ. ಸೊ ವೇಟಿಂಗ್ ಫಾರ್ ಮೈ ಹಸ್ಬೆಂಡ್. ಇವಾಗ ನಾನು ಬಜ್ಜಿ ಮಾಡ್ತಿದ್ದೀನಿ. ಸೊ ನಮ್ಮ ಮನೆಯವ್ರಿಗೆ ಮೆಣಸಿನ್ಕಾಯಿ ಬಜ್ಜಿ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೋಸ್ಕರ ಅಂತ ಇವಾಗ ಬಜ್ಜಿ ಮಾಡ್ತಿದ್ದೀನಿ. ಇದಿಷ್ಟು ಮಾಡಿ ನನಗೆ ಮೆಣಸಿನ್ಕಾಯಿ ಬಜ್ಜಿ ಹೋಗೋದಿಲ್ಲ. ಸೊ ಹಂಗಾಗಿ ಒಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಬಜ್ಜಿ ಆದಮೇಲೆ ಸೊ ಇದರಲ್ಲೇ ಪಲ್ಯ ಮಾಡಬೇಕಿನ್ನು. ರೈಸ್ ಮಾಡಿದ್ದೀನಿ. ಸೊ ಪಲ್ಯ ಮಾಡಬೇಕು. ಈಗ ಫೋನ್ ಹಚ್ಚಿದ್ರು ಇಲ್ಲೇ ರೋಡ್ ಹತ್ರ ಇದ್ದಾರಂತೆ. ಸೊ ಇನ್ನೇನು 5 ನಿಮಿಷದಲ್ಲಿ ಮನೆಯಲ್ಲೇ ಇರ್ತಾರೆ. ಬಟ್ ನಾನು ಇನ್ನೂ ಇಷ್ಟೇ ಇರೋದು, ಇನ್ನೂ ಏನೂ ರೆಡಿ ಮಾಡಿಲ್ಲ. ಬೇಗ ಬೇಗ ಇದಿಷ್ಟು ಬಜ್ಜಿ ಹಾಕಿ ಆಮೇಲೆ ರೆಡಿ ಮಾಡೋಣ. ಆಮೇಲೆ ಅವ್ರ ರಿಯಾಕ್ಷನ್ ನೋಡೋಣ. ಓಕೆನಾ? ಸೊ ಸ್ಟಾರ್ಟ್. ಇವಾಗ ಇನ್ನೂ ಪಲ್ಯ ಮಾಡಬೇಕು. ಅವ್ರು ಈ ಒಂದು ಶರ್ಟ್ನ ತಂತೀನಿ ನಾನು ಅವ್ರಿಗೋಸ್ಕರ. ಸೊ ಕೊಡೋಣ, ಆಮೇಲೆ ಅವ್ರ ರಿಯಾಕ್ಷನ್ ನೋಡೋಣ. ಸೊ ಬನ್ನಿ, ಅವರಿಗೆ ಗೇಟ್ ಓಪನ್ ಮಾಡಬೇಕು. ಸೊ ಇನ್ನೂ ಪಲ್ಯ ಮಾಡಿಲ್ಲ, ನಾನು ಪಲ್ಯ ಮಾಡಿದ್ದು. ಮಳೆ ತೆಗೆಸ್ಕೊಂಡ್ಬಂದವ್ರೆ. ಏನು ರಿಯಾಕ್ಷನೇ ಇಲ್ಲ. ಏನು ರಿಯಾಕ್ಷನ್ನೇ ಕೊಡಲಿಲ್ಲ. ಹೋಗಿ ಬಿಡಿ, ಅವ್ರಿಗೆ ರಿಯಾಕ್ಷನ್ಸ್ ಅದೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಅದೆಲ್ಲ ಹೇಳಿ ಮಾಡಿಸೋದೇನಲ್ಲ, ಅವ್ರು ಹಾಗೆ ಮಾಡಬೇಕು ಅಲ್ವಾ. ಸೊ ಪರವಾಗಿಲ್ಲ. ಓಕೆ ಗೈಸ್, ಪಲ್ಯ ಮಾಡಿ. ಸೊ ಈ ಒಂದು ಟೀ ಶರ್ಟ್ನ ಇವಾಗ ಅವ್ರಿಗೆ ಕೊಡ್ತೀನಿ, ಹಾಕೊಂಬರ್ತಾರ್ರಿ. ನೆಕ್ಸ್ಟು ಇದೇನಿದೆ ಎಲ್ಲನೂ ಮುಗಿಸೋಣ. ಸೊ ಮನೆಯಲ್ಲೂ ನೋಡ್ರಿ ಸೀರೆ ತಂದಾರ, ಬಳಿ ತಂದಾರ, ನಂಗೊಂದು ಚುಮ್ಕಿ ತಂದಾರ. ಸೊ ಜನ ತಂದಾರ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.